ನನಗಂತೂ ಗೊತ್ತಿಲ್ಲ. ಅಲ್ಲ, ನಾನು ನನ್ನನ್ನೇ ನೋಡ್ಕೊಳ್ಳೋ, ನನ್ನ ಮಕ್ಕಳು ನೋಡ್ಕೊಳ್ಳೋ, ಇಲ್ಲ ಈ ನನ್ನ ಮಗ ನನ್ನ ಗಂಡ ಅನ್ಸ್ಕೊಂಡಿರೋ ಗಂಡನ್ ನೋಡ್ಕೋಬೇಕು, ಗೊತ್ತಾಗ್ತಾ ಇಲ್ಲ ದೇವ್ರೆ. ರಾಜಿ ಹತ್ರನಾದ್ರೂ ಹೋಗ್ಬಿಟ್ಟು ವಿಚಾರಿಸ್ತೀನಿ ತಡಿ, ಅವಳ ಗಂಡನ್ ಕೇಳಕ್ಕೆ ಹೇಳ್ತೀನಿ. ರಾಜಿ 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 ರಾಜಿ, ಯಾರು ಬಂದೆ ತಡೀರಿ ರೀ, ಒಂಚೂರು ಹೊರಗೆ ಹೋಗಿ ಯಾರು ಅಂತ ನೋಡ್ರಿ, ಒಗ್ಗರಣೆ ಹಾಕ್ತಿದ್ದೀನಿ, ಅದೇನು ಅಂತ ನೋಡೋಕ್ರಿ. ಯಾವಳ ಇವಳು? ನನ್ನನ್ನು ಕೇಳ್ಕೊಳಕ್ ಬಂದಿದ್ರೆ ನಾನೇ ಹೋಗ್ತಿದ್ದೆ. ನಿನ್ನನ್ನು ಕೇಳ್ಕೊಂಡು ಬಂದಿರೋದು ನನ್ನನ್ನಲ್ಲ, ನೀನು ತಾನೇ ಹೋಗ್ಬೇಕು. ಹಂಗಂದ್ರೆ ಬಾ ಬಾಯ್ಲಿ, ಇಲ್ಲಿ ಒಗ್ಗರಣೆ ಹಾಕು. ನಾನು ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂತೀನಿ. ಬಾರಯ್ಯ, ಬಾ ಹಾಕು ಬಾ. ಏನ್ ಮಾಡ್ತಿದ್ದಾಳು ಲೇ ರಾಜಿ? ಅಲ್ಲ ಇವಳೇನು ನನ್ನನ್ನೇ ಒಗ್ಗರಣೆ ಹಾಕು ಬಾ ಅಂತ ಕರಿತೀಯಲ್ಲ? ಅಲ್ಲಿ ಕಣಮಿ, ನಾನೇನು ನಿನ್ನ ಎಂತಕ್ಕ ಮದುವೆ ಆಗಿದ್ದು ಎಲ್ಲ ಚೆನ್ನಾಗಿ ಅಡುಗೆ ಪಡ್ಗೆ ಮಾಡಲಿ ಅಂತ ಕರ್ಕೊಂಬಂದಿರೋದು. ನೋಡ್ದ ನಿನ್ನ ಎಲ್ಲಿ ಗಂಟೆ ಬಂದ್ಬಿಟ್ಟೆ, ನನ್ನನ್ನೇ ಒಗ್ಗರಣೆ ಹಾಕು ಬಾ ಅಂತ ಕರಿತೀಯಲ್ಲ? ಹೋಗ್ಲಿ, ಯಾವತ್ತಾದ್ರೂ ಅಡುಗೆ ಮನೆಗೆ ಬಂದ್ಬಿಟ್ಟು ಒಲೆ ಮುಂದೆ ನಿಂತ್ಕೊಂಡಿದ್ದೀನಿ ನಾನು. ಸರಿ ಹೋಯ್ತು, ಬಾ ಇನ್ನೊಂದ್ಸಲ ಏನಾರ ಕೇಳ್ಕೊಂಡು ಸರಿ ಏನು ಎತ್ತ ಅಂತ ಹೋಗು, ಹೊರಗಡೆ ಹೋಗಿ ವಿಚಾರಿಸ್ಬಿಟ್ರೆ ಏನಾಗೋಯ್ತೋ. ಕಳಮಿ ಎದ್ದೋಯ್ತಿರ್ಬೇಕಾದ್ರೆ ನಾನು ಕೊಣ ಅಂತಾಳೆ, ನಾವು ಹೋಯ್ತೀನಿ. ಹೋಗತ್ತಾಗಿ ಅಲ್ಲಿ ಹೋಗಿ ಪದ್ಯ ಮನೆ ತಕಾರ ಹೋಗಿ ವಿಚಾರಿಸ್ಕೊಂಬತ್ತೀನಿ ತಡಿ. ಏನವ ಕೆಂಪವ, ಏನು ಸಮಾಚಾರ? ಇದ್ಯಾಕೆ ಮುಖ ಹಿಂಗೆ ಮಾಡ್ಕೊಂಡಿದ್ಯಲ್ಲ? ಯಾಕೇನಾಯ್ತು? ಅರೇ ನಿನ್ನೇ ಅಲ್ವವ ಕೇಳ್ತಾ ಇರೋದು, ಅದೇನಂತ ಒಂಚೂರು ಹೇಳು. ನನ್ನ ಕೈಲಿ ಆದ್ರೆ ಮಾಡ್ಕೊಡ್ತೀನಿ. ಅದ್ಯಾಕೆ ಮೊದಲು ಬಾಯ್ಲಿ ಕುತ್ಕೋ, ಬೈಲಿ ಅಟ್ಟಿ ಒಳಗೆ. ಅಣ್ಣ ಕೂತ್ಕೊಳ್ಳೋದಂಗೆ ಇರ್ಲಿ, ನನ್ನ ಗಂಡನ ಎಲ್ಲಾದ್ರೂ ನೋಡ್ದ? ಯಾರದು ಹೊಟ್ಟೆ ತಕ್ಕ ಬಂದಿರೋದು? ತಡಿ ನೋಡ್ತೀನಿ. ಇದು ಯಾಕೆ ಕೆಂಪಿ ಹಿಂಗಿದೆಯಲ್ಲ? ಯಾಕ್ರಿ ನೀವೇನಾದ್ರೂ ಅಂದ್ರ? ಏನಾದ್ರು ಬೈದ್ರ? ನಿಮ್ಗೇನ್ರಿ ಬಂದಿರೋದು? ಹೊತ್ಕೊಂಡು ಹೋಗೋದು? ಅಯ್ಯ ಇವಳು ಮಾನಕಾಯೋ ಆಗ ಲೈ, ನಾನು ಆ ಹೆಣ್ಣನ ಏನಾಯ್ತು ಎತ್ತಾಯ್ತು ಅಂತ ವಿಚಾರಿಸ್ತಿದ್ರೆ ನೀನು ನಾನೇ ಏನೋ ಬೈದಿರೋ ಥರ ಮಾತಾಡ್ತಿದ್ಯಲ್ಲ ನೀನು, ಸರಿನಾ? ಮೇ ಕೆಂಪಿ, ಏನಾಯ್ತು ಕೆಂಪಿ? ಕೆಂಪವ ಅದೇನಾಯ್ತು ಅಂತ ಬಿಡಿಸಿ ಹೇಳು. ನಾನು ಇವನಲ್ಲ. ನಿನ್ ಗಂಡ ಅಂತ ಹೇಳ್ದಲ್ವಾ, ನಿನ್ನ ಗಂಡ ನನ್ನ ಕಾಣ ಕಣವ. ಯಾಕೆ ಏನಾಯ್ತು ಅವನಿಗೆ? ಮನ್ಕಾಯಿ ಹೋಗ ಕಣಣ. ಅಲ್ಲ ಕಣಣ, ರಾತ್ರಿಯಿಂದ ಅಟ್ಟಿ ಬಾಗ್ಲೆ ತುಳ್ದಿಲ್ವಲ್ಲ, ಸರಿನಾ? ಒಬ್ಳು ಎಂಟಿ ಅವಳೆ, ಮಕ್ಕಳವೆ, ಏನು ಎತ್ತ ಅಂತ ವಿಚಾರಿಸ್ಕೊಳ್ಬೇಡ ಅಣ್ಣ. ಹೇಳಣ ಹೇಳು, ನೀನು ಯಾವತ್ತಾದ್ರೂ ನಿಂಗೆ ಬಿಟ್ಟು ಹೋಗಿದ್ಯಾ ಎಂಟಿ ಮಕ್ಕಳನ್ನ? ಅದೇ ತಗೋಯ್ತಾನೋ ಎತ್ತಾಗ ಬರ್ತಾನೋ ಅನ್ನೋದು ಒಂದು ಸುಳಿವೇನೇ ಇಲ್ವಲ್ಲ. ಇವತ್ತಿಯ ಹಿಂಗಾಗಿರೋದು, ಇಷ್ಟು ದಿನ ಆಗಿದ್ದಿಲ್ಲ, ಭಯ ಬೇರೆ ಆಯ್ತೈತಿ ಕಣಣ. ಹೌದೇನಮ್ಮಿ, ನಿನ್ ಗಂಡ ಅಟ್ಟಿಗೆ ಬಂದಿಲ್ಲ? ರಾತ್ರಿ ಊಟ ಮಾಡಕ್ಕೆ ಬಂದಿಲ್ಲ? ಅಟ್ಟಿಗೆ ಬಂದಿಲ್ಲ ಅಂತೀನಿ, ಇನ್ನು ಊಟಕ್ಕೆ ಹೋದೆ ನೀನು? ತಾಯಿ, ರಾತ್ರಿ ಮಾತ್ರ ಅವನ ಹತ್ರ ಭರ್ಜರಿ ದುಡ್ಡು ಇಟ್ಕೊಂಡಿದ್ದ ಕಣವ. ನನಗೂ ಒಂದು 90 ಕೊಡಿಸ್ತಾ. ಅಯ್ಯೋ ಬೇವರ್ಸಿ ಬಿಕನಾಸಿ, ನಿನಗೆ ಏನಯ್ಯ ಬಂದಿದ್ದು? 90 ಬೇರೆ ಕುಟ್ಕೊಂಡ್ ಬಂದಿದ್ಯಾ? ಅದಕ್ಕೆ ಮನೆ ತುಂಬ ಎಲ್ಲ ಗಬ್ಬು ಗಬ್ಬು ಅಂತಿದ್ದು, ಅದಕ್ಕೆ ಮಳ್ಳಂಗೆ ಹೋಗಿ ಇನ್ನೊಂದು ರೂಮಲ್ಲಿ ಮಲಿಕೊಂಬಿಟ್ಟಿದ್ದೇನಾ? ಅಯ್ಯೋ, ಇವಳು ಗಂಡನ ಕಾಪಾಡಕ್ಕೋಗಿ ನಾನೇ ತಗ್ಲಕಣ್ಣಲ್ಲಪ್ಪ. ಏನಿಲ್ಲ ಕಣೆ, 90 ಅಪರೂಪಕ್ಕೆ ಕುಡ್ದೆ ಅಷ್ಟೇ. ಅವನೇ ಬಾರ ಕುತ್ಕೋಬಾರ ಅಂತ ಕುತ್ಕೊಂಡು ಕುಡ್ದು ಅಷ್ಟೇ. ಏನಣ್ಣ ಹೇಳ್ತಿದ್ಯೆ? ಅವನ ಹತ್ರ ಒಂದು 50 ರೂಪಾಯಿ ಕಾಣೆ, ಇನ್ನ ಅಷ್ಟೊಂದು ದುಡ್ಡು ಕುಡಿಯೋಷ್ಟು ದುಡ್ಡು ಎಲ್ಲಿಂದ ಬಂತು? ಕೆಂಪಿ ಹೋಗ್ಲಿ, ಆಮೇಲೆ ಐತೆ ನಿನ್ನ ಹಟ್ಟಿಗೆ ಸೇರ್ಸೋದು ಬ್ಯಾಡ್ವೋ ಏನು ಎತ್ತ ಅಂತೆಲ್ಲ ಇವಳು ವಿಚಾರಿಸ್ಕೊತಾಳೆ. ಇವಳು ಒಳಗಡೆ ಅವಳಲ್ಲ, ನೀನೆಂಟಿ ಒಗ್ಗರಣೆ ಹಾಕು ಅಂದಾಗ ಬರ್ದೇ ಅದಲ್ಲ, ಆಮೇಲೆ ಒಗ್ಗರಣೆ ಹಾಕಬೇಕು ಬ್ಯಾಡ್ವೋ ಏನು ಎತ್ತ ಅಂತೆಲ್ಲ ನೋಡ್ಕೋತೀನಿ ತಡ್ಕ. ಚೂರರಿಗೊಂದು ಕಾಲ ಟಡಡಂಡನ್, ಶೂರರಿಗೊಂದು ಕಾಲ ಟಡಡಂಡನ್, ಸುಳ್ಳಿಗೂ ಒಂದು ಕಾಲ ಟಡಡಂಡನ್, ಸತ್ಯಕ್ಕೂ ಒಂದು ಕಾಲ ಟಡಡಂಡನ್. ಕಾಲಚಕ್ರದಲ್ಲಿ ನ್ಯಾಯ ಮೇಲಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮೊಣ್ಣಾಗಿದೆ. ಅಲ್ಲ ಬೆಳಗ್ಗೆ ಎಲ್ಲೊಂಟೋಗ್ಬಿಟ್ಲು ಕಾಣೆ. ತಡಿ, ಇವಳ ಹತ್ರಕ್ಕಾದ್ರೂ ಹೋಗಿ ಏನು ಎತ್ತ ಅಂತ ವಿಚಾರಿಸೋಣ. ಅಲ್ಲ ಅವಳ ಗಂಡ ಯಾಕೆ ಹಂಗ್ ಬಿದ್ದವನೆ? ಏನು ಮನೆ ಮಟ್ಟೆ ಇಲ್ವೇ ಏನೋ ಅದಕ್ಕೆ? ಇವಳು ಹೇಳೋದಿಲ್ಲ ಕೇಳೋದಿಲ್ಲ ಅಂತ ಅನ್ಸುತ್ತೆ ಇವಳು. ಅಯ್ಯೋ ಇವಳು ಮನ್ ಕಾಯುವಾಗ ಇಲ್ಲೇ ನಿಂತವಳಲ್ಲ ಇವಳು. ಏ ಕೆಂಪಿ, ಅಲ್ಲಿ ಕಣಮಿ ನೀನು. ಅಲ್ಲ ನಿನ್ಗೇನಾರ ಆಯ್ತಾ? ನೋಡ್ದವ್ರು ಅಕ್ಕಪಕ್ಕದವ್ರು ಏನಂತ ಅನ್ಕೊಳ್ಳಲ್ಲ? ನಿಂಗೆ ಅಷ್ಟು ಬುದ್ಧಿ ಬೇಡವ ನಿನಗೆ? ನೀನು ಬಿಡು ಸರಿ ಕಣ, ನೀನು ಯಾಕೋ ಇತ್ತೀಚೆಗೆ ಕಲ್ತ್ಕತಿದ್ಯಾ ಕಣ ನೀನು. ಇದ್ಯಾಕಮ್ಮಿ ಅವಳಿಗೆ ಬೈತಿದ್ಯಲ್ಲ, ಅವಳೇನ್ ಮಾಡಿದ್ಲು ಅಂತ? ಪಾಪ ಅವಳ ಕಷ್ಟದಲ್ಲಿ ಅವಳು ಹೇಳ್ಕೊತಿದ್ರೆ ನಿಂದು ಬುಡ್ಲೆ ನಿನ್ ಸುಮಾನ. ಏನೋ ಅವಳಿಗೆ ಬಂದಿರೋ ಕಷ್ಟ ಏನು? ಅಲ್ಲಿ ಕಣಮಿ, ನಿಂಗೇನು ಒಂಚೂರು ಜ್ಞಾನ ಬಿಡ್ವೆ? ನಿನ್ ಗಂಡ ನೋಡಿದ್ರೆ ಹಿತ್ಲಲ್ಲಿ ಹಂಗ್ ದಬಾಕ ಮಲಿಕೊಂಡವನಲ್ಲ ನೀನು. ಏನು ಅಟ್ಟಿ ಇಲ್ಲ ಏನಿಲ್ಲ ಅನ್ಕೋಬಿಟ್ಟಿದ್ದಾನ ಅವನ್ ತಾನೆ. ಏನು ನನ್ನ ಗಂಡ ಹಿತ್ಲಲ್ಲಿ ಮಲಗಿದಾನ? ಏನು ಗೊತ್ತಿಲ್ದಿರೋ ತರ ಮಂಗಿ ತರ ಆಡ್ಬಿಡ ಕಣಮ್ಮಿ ನೀನು. ಅಲ್ಲಿ ನೋಡಿದ್ರೆ
ಇತ್ಲಲ್ಲಿ ಇದ್ರ ಮೇಲೆ ಮನ್ಕೊಂಡವನಲ್ಲ ಆರಾಮಾಗಿ ಎತ್ತಿನ ಗಡಿ ಮೇಲೆ ಅಲ್ಕಡಮಿ ಒಳಗಡೆ ಕರ್ಕೊಂಡೋಗಿ ಮನಗಿಸ್ಕೋಬೇಕು ತಾನೇ ನೀನು. ನಾನೇ ಆಗಿದ್ಕೆ ಏನೋ ಸರಿಯಾಗಿತ್ತು. ಆ ಯಮ್ಮ ಮೂಲೆ ಮನೆ ಜಯಕ್ಕ ಅವಳೇನಾರ ನೋಡ್ಬಿಟ್ಟಿದ್ರು ಇಡೀ ಊರು ಕೇರಿಗೆಲ್ಲ ಡಂಗೂರ ಎಲ್ಲ ಬಾರಿಸೋಂಗೆ ಕಿರ್ಚಾಡ್ಬಿಡೋಳು. ನಾನು ಎದೊಳ್ಸಿ ಸಾಕಾಯ್ತು. ಅಣ್ಣ ಎದೋಳಣ ಮ್ಯಾಕೆ ಅಂತ ನಾನು ಅಟ್ಟಿ ತಕ್ಕ ಹೋದ್ರೆ ಐಕ್ಲು ಸುಮ್ಮನೆ ಕೂತವೆ. ಎಲ್ಲವ ನಿಮ್ಮ ಅವ್ವ ಎಲ್ಲ ಅಂತ ಕೇಳಿದ್ಕೆ ಅಯ್ಯೋ ಇಲ್ಲ ಎಲ್ಲ ಹೋಯ್ತು ಅಂತ ಇನ್ನೇನ್ ಮಾಡನೆ. ಆ ಬೈಕ್ಲು ಪಾಪ ಕೂತಿದ್ವಲ್ಲ ಎಂತಕ್ ಬೇಡ ಅಂದ್ಬಿಟ್ಟು ಬಂದೆ ನಾನೇ. ಅವ್ರ ಮಾನ ಕಾಯುವಾಗ ಅವನಿಗೋಸ್ಕರ ಅದೇನೋ ಕಂಕ್ಳಲ್ಲೇ ಮಗುನ್ ಇಟ್ಕೊಂಡು ಊರೆಲ್ಲ ಸುತ್ತೋಂಗಾಗೋಯ್ತಲ್ಲ ನನ್ನ ಜೀವನ. ಲೆಪ್ಪದ್ದಿ ಅವನ ಬಾಯಿಗಿಟ್ಟಾಕ ರಾತ್ರಿಯಿಂದ ಮನೆ ಬಾಗ್ಲನ್ನೇ ತುಳ್ದಿಲ್ಲ ಅಂತ ಎಲ್ಲರನ್ನೂ ಕೇಳ್ಕೊಂಬತ್ತಿದ್ದೀನಲ್ಲಿ. ಅವ್ನ ನೆಗದ್ ಬಿದ್ನಲ್ಲಿ ಕೈಯ ಹಿಂಗ ಹೊಟ್ಟೆ ಉರ್ಸ್ಕೊಂಡು ಹಿಂಗ ಯಾಕ್ಲೆ ಅವನೇ ಏನ್ ಹೇಳ್ತಿದ್ಯಾ ನೀನು? ದಿಡ ಹೇಳ್ತಿದ್ಯಾ ನೀನು? ನಾನೇ ಸುಳ್ಳೇನೆ? ಬೇಕಾದ್ರೆ ಈ ಅಣ್ಣನೇ ಕೇಳು, ಅದಕ್ಕೋಸ್ಕರನೇ ಬಂದಿದೆ. ರಾತ್ರಿ ಏನೋ ಅವನ ಹತ್ರ ಚೆನ್ನಾಗಿ ದುಡ್ಡಿತ್ತಂತೆ, ಅದೆಲ್ಲಿಂದ ಬತ್ತೆ ಏನ್ ಕತೆನೋ ಒಂದು ಗೊತ್ತಿಲ್ಲ. ನೆನಪದ್ದಿ ಬಲೆ ನೋಡುಮ ನಡಿರವಾ, ನಾನು ಬರ್ತೀನಿ. ಏನು ಎತ್ತಂತ ವಿಚಾರಿಸೋಣ, ಗೊತ್ತಾಯ್ತೈತಿ. ಓ ಬರ್ರಿ ಮೊದ್ಲು ಹೋಗಿ ಏನು ಎತ್ತಂತ ವಿಚಾರಿಸೋಣ. ಅವನ ಹತ್ರ ಎಲ್ಲಿ ಇಷ್ಟೊಂದು ದುಡ್ಡು ಬಂದಿತ್ತು ಅಂತ ಹಂಗೂ ಯೋಚನೆ ಮಾಡ್ತಿದ್ದೆ. ಅದು ಯಾರ ಹತ್ರ ಇಸ್ಕೊಂಡವನು ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಏನು ಎತ್ತ ಅಂತ ವಿಚಾರಿಸ್ತಾನೆ ಇದ್ರೆ ನನ್ನ ಮನಸ್ಸು ಸರಿ ಇಲ್ಲ. ಬಾರಣ ಹೋಣ ಮೊದ್ಲು. ಆಗಳೇ ಹಿಂಗ್ ನೆಟ್ಟಿಗೆ ಮನಗಿದ್ದ ನಿನ್ನ ಗಂಡ ಆಲೆ ಹಿಂಗೆ ಉಲ್ಟಾ ಪಲ್ಟಾ ಆಗ್ಬಿಟ್ಟವನಲ್ಲೇ. ಯಪ್ಪ ಅಲ್ಲೇ ಎದಳ್ಸೆ ಬಿದ್ದಿದ್ದಕೊಂಡು ಆಮೇಲೆ ತಲೆ ಬುಂಡೆ ಹೊಡೆದಿಡ್ದೋದದು ನೋಡಮಿ. ಇವ್ನು ಅವತಾರವ ಅದ್ ಯಾರ ಹತ್ರ ಇಸ್ಕೊಂಡ್ ಬಂದಿದ್ ನಾವು ಕಂಡರ್ ದುಡ್ಡಲ್ಲಿ ಮಜಾ ಹೊಡೆಸವನಲ್ಲ ಇವನು ಬಾಯಿಗೆ ಇಟ್ಟಾಕ. ಇವನಿಗೆ ಹಿಂಗೋದ್ರೆ ಸರಿ ಇಲ್ಲ. ದೊಣ್ಣೆ ಎತ್ಕೊಬಿಡ್ತೀನಿ ನೀನು. ಏಯ್ ಮೊದ್ಲು ಎದಳ್ಸೆ, ಆಮೇಲೆ ದೊಣ್ಣೆಲಾರ ಹೊಡ್ಕೊ ಪಣ್ಣೆಲಾರ ಹೊಡ್ಕೊ. ತಿತಿ ಮಾಡ ಸುಮ್ಮನೆ, ನಿಂಗೆ ಗೊತ್ತಾಗಲ್ಲ. ಅಯ್ಯೋ ಹೋಗೇ ಬಿಟ್ಲಲ್ಲಪ್ಪ ಇವಳು. ಅಯ್ಯೋ ಇನ್ನೇನ್ ಮಾಡ್ತಾಳೆ ಸುಮ್ಮನೆ ಹಿಂಗ್ ಹೊಟ್ಟೆ ಉರ್ಸೋದ್ರೆ. ಪಾಪ ವೆಣ್ಣು ರಾತ್ರಿಯಿಂದ ಈ ಟೂನಾಗ್ ಬಂದಿಲ್ಲ ಅಂದ್ರೆ ಇವ ನೋಡಿದ್ರೆ ಕುಡ್ದ್ಬಿಟ್ಟು ಈ ಪಾಟಿ ಹಿಂಗ್ ಬಿದ್ದವನಲ್ಲ. ನನ್ನ ಗಂಡ ಆಗಿ ಬೇಕಾಯ್ತು ಹಿಂಗೆ ಮ್ಯಾಲಕ್ಕೆ ನ್ಯಾಟಾಕ್ಬಿಟ್ಟು ಮೆಣಸಿಕಾಯಿ ಹೊಗೆ ಕೊಟ್ಟು ಸರಿಯಾಗೆ ಬರೆ ಹಾಕುವೆ. ಅಯ್ಯೋ ನಾನು ನೋಡಿದ್ರೆ ಹೇಳ್ಬಿಟ್ಟೆ 90 ಕುಡ್ದೆ ಅಂತ. ಇನ್ನು ಅದಕ್ಕೆ ಮನೆಗೆ ಹೋದ್ಮೇಲೆ ಅದೇನು ಮಾಡ್ತಾಳೋ. ಒಗ್ಗರಣೆ ಬೇರೆ ಹಾಕ್ತಿದ್ಲು ಚೆನ್ನಾಗೆ. ಇನ್ನು ನಾನೇ ಒಗ್ಗರಣೆ ಹಾಕೊತೀನೇನೋ. ಅಯ್ಯಯ್ಯೋ ಕಾಪಾಡ್ರಪ್ಪ, ಕಾಪಾಡ್ರಿ, ಅಯ್ಯಯ್ಯೋ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.